ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಪಶ್ಚಿಮ ಘಟ್ಟ ಭಾರತದ ಹೃದಯವಿದ್ದಂತೆ. ಶರೀರಕ್ಕೆ ಹೃದಯ ಎಷ್ಟು ಮುಖ್ಯವೋ ದೇಶಕ್ಕೆ ಪಶ್ಚಿಮ ಘಟ್ಟವೂ ಅಷ್ಟೇ ಮುಖ್ಯ. ಆದರೆ ಅಭಿವೃದ್ಧಿಯ ನೆಪದಲ್ಲಿ ಸರ್ಕಾರ ಪಶ್ಚಿಮ ಘಟ್ಟದ ಮೇಲೆ ಗದಪ್ರಹಾರ ಮಾಡಲು ಮುಂದಾಗಿದ್ದು ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಕಾರ್ಯಗತಗೊಳಿಸಲು ಹೊರಟಿದೆ. ಆದರೆ ಇದಕ್ಕೆ ಸ್ಥಳೀಯರಿಂದ ಪರಿಸರ ತಜ್ಞರಿಂದ ತೀವ್ರ ವಿರೋಧ ವ್ಯಕ್ತವಾಗುತ್ತಿದೆ. ಹಾಗಾದ್ರೆ ಏನಿದು ಯೋಜನೆ? ಇದರಿಂದ ಯಾರಿಗೆ ಲಾಭ, ಯಾರಿಗೆ ನಷ್ಟ? ಸರ್ಕಾರದ ಸಮರ್ಥನೆ ಏನು? ಪಿನ್ ಟು ಪಿನ್ ಮಾಹಿತಿಗಳನ್ನೊಳಗೊಂಡ ಗ್ರೌಂಡ್ ರಿಪೋರ್ಟ್ ಇಲ್ಲಿದೆ. ಪಶ್ಚಿಮ ಘಟ್ಟದ ಒಡಲಲ್ಲಿ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಗೆ ಸಿದ್ಧತೆ. 10,500 ಕೋಟಿ ಯೋಜನೆಗೆ ರಾಜ್ಯ ಸರ್ಕಾರ ಅಸ್ತು. 2,000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯ ಗುರಿ. ಯೋಜನೆ ಜಾರಿಯಾದರೆ 16,000 ಮರಗಳ ಮಾರಣ ಹೋಮ. ಪಶ್ಚಿಮ ಘಟ್ಟದ ಅಳಿವಿನಂಚಿನ ಸಿಂಗಳೀಕಗಳಿಗೆ ಕುತ್ತು. ಮತ್ತೆ ಕಾಡ್ತಾ ಇದೆ ಭೂಕುಸಿತದ ಆತಂಕ. ಯೋಜನೆಗೆ ಸ್ಥಳೀಯರಿಂದ ಪರಿಸರ ಪ್ರೇಮಿಗಳಿಂದ ತೀವ್ರ ವಿರೋಧ. ಪಶ್ಚಿಮ ಘಟ್ಟ ಅತ್ಯಂತ ಸೂಕ್ಷ್ಮ ಪ್ರದೇಶ, ಅತಿ ಅಪರೂಪದ ಸಿಂಗಳೀಕಗಳುಳ್ಳ ಅಭಯಾರಣ್ಯ. ಇಲ್ಲಿಗೆ ಅಕ್ರಮ ಪ್ರವೇಶ ಮಾಡುವುದೇ ನಿಷಿದ್ಧ. ಇನ್ನು ಮರ ಕಡಿಯೋದು ಎಲ್ಲಿ ಬಂತು? ಆದರೂ ಅರಣ್ಯ ಇಲಾಖೆ ಅಲ್ಲಲ್ಲಿ ಎಚ್ಚರಿಕೆಯ ಫಲಕಗಳನ್ನ ಹಾಕಿದೆ. ಆದರೆ ಈಗ ಸರ್ಕಾರ ಮಾಡಲು ಹೊರಟಿರೋ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಗೆ ಇದೇ ಅಭಯಾರಣ್ಯದ 16,000 ಮರಗಳು ಬಲಿಯಾಗ್ತಾ ಇವೆ. ವಿಚಿತ್ರ ಅಂದ್ರೆ ಜನರಿಗೆ ಪರಿಸರ ಪಾಠ ಮಾಡುವ ಅರಣ್ಯ ಇಲಾಖೆ ಮರ ಕಡಿಯೋದಕ್ಕೆ ಒಪ್ಪಿಗೆಯನ್ನು ನೀಡಿದೆ. ಹೀಗಾಗಿ ಸಹಜವಾಗಿಯೇ ಪರಿಸರ ಪ್ರೇಮಿಗಳನ್ನ ಕೆರಳುವಂತೆ ಮಾಡಿದೆ. ಒಂದು ಕಾಲದಲ್ಲಿ 80% ಅರಣ್ಯವನ್ನೇ ಹೊಂದಿದ್ದ ಉತ್ತರ ಕನ್ನಡ ಜಿಲ್ಲೆ ಅಭಿವೃದ್ಧಿ ಆಗ್ತಾ ಇದ್ದಂತೆ ಅರಣ್ಯ ನಾಶದಿಂದ 72%ಗೆ ಬಂದು ನಿಂತಿದೆ. ಇದರ ಮಧ್ಯೆಯೇ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಯನ್ನ ರಾಜ್ಯ ಸರ್ಕಾರ ಅನುಷ್ಠಾನಕ್ಕೆ ತರೋದಕ್ಕೆ ಸಿದ್ಧತೆ ಮಾಡಿಕೊಂಡಿದೆ. ಯೋಜನೆಯ ರೂಪುರೇಷೆಗಳು ರೆಡಿಯಾಗಿದೆ. ವಿದ್ಯುತ್ ಕೊರತೆ ನೀಗಿಸಿಕೊಳ್ಳಲು ಸಮುದ್ರಕ್ಕೆ ಸೇರುವ ನೀರನ್ನ ಪುನರ್ಬಳಕೆ ಮಾಡಿ ಕಡಿಮೆ ವೆಚ್ಚದಲ್ಲಿ ವಿದ್ಯುತ್ ಉತ್ಪಾದಿಸಲು ಈ ಯೋಜನೆ ಅಗತ್ಯ ಅನ್ನೋದು ಸರ್ಕಾರದ ವಾದ. ಏನಿದು ಪಂಪ್ಡ್ ಸ್ಟೋರೇಜ್ ಯೋಜನೆ? ಪಂಪ್ಡ್ ಸ್ಟೋರೇಜ್ ಯೋಜನೆ ವಿಶ್ವದ ಅತಿದೊಡ್ಡ ಬ್ಯಾಟರಿ ತಂತ್ರಜ್ಞಾನ. 2 ಜಲಾಶಯಗಳ ನಡುವೆ ಈ ಯೋಜನೆಯನ್ನ ಕಾರ್ಯಗತಗೊಳಿಸಲಾಗುತ್ತೆ. ಹೆಚ್ಚುವರಿ ವಿದ್ಯುತ್ ಇದ್ದಾಗ ಕೆಳಗಿನ ಜಲಾಶಯದಿಂದ ನೀರನ್ನ ಮೇಲಿನ ಜಲಾಶಯಕ್ಕೆ ಪಂಪ್ ಮಾಡಿ ಶೇಖರಿಸಿ ಇಡಲಾಗುತ್ತೆ. ವಿದ್ಯುತ್ ಬೇಡಿಕೆ ಹೆಚ್ಚಾದಾಗ ಈ ನೀರು ಬಳಸಿ ವಿದ್ಯುತ್ ಉತ್ಪಾದಿಸಿ ಪೂರೈಸಲಾಗುತ್ತೆ. ಹೊಸ ಜಲಾಶಯ ನಿರ್ಮಾಣ ಮಾಡದೆ ಹೆಚ್ಚು ವಿದ್ಯುತ್ ಉತ್ಪಾದಿಸಲು ಅನುಕೂಲ ಆಗೋದ್ರಿಂದ ಇದು ಗ್ರಿಡ್ ಸ್ಥಿರತೆ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ. ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಯನ್ನ ಶಿವಮೊಗ್ಗ ಜಿಲ್ಲೆಯ ತಲಕಳಲೆ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಗೇರುಸೊಪ್ಪ ನಡುವೆ ಮಾಡ್ತಾ ಇದ್ದು 2,000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುವ ಗುರಿ ಹೊಂದಿದೆ. ಹೈದರಾಬಾದ್ ಮೂಲದ ಮೇಘ ಇಂಜಿನಿಯರಿಂಗ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಸಂಸ್ಥೆಗೆ ಟೆಂಡರ್ ನೀಡಲಾಗಿದೆ. ಯೋಜನೆಯ ಬಹುತೇಕ ರಚನೆಗಳು ಸುರಂಗದೊಳಗೆ ಇರೋದ್ರಿಂದ ಭೂಮಿಯ ಮೇಲ್ಮೈನಲ್ಲಿ ಕನಿಷ್ಠ ಪರಿಣಾಮ ಉಂಟಾಗತ್ತೆ ಅನ್ನೋದು ಇಂಜಿನಿಯರ್ಗಳ ವಾದ. ಯೋಜನಾ ವೆಚ್ಚ 10,500 ಕೋಟಿ. ಯೋಜನೆಗೆ ಒಳಗೊಂಡ ಜಿಲ್ಲೆಗಳು ಉತ್ತರ ಕನ್ನಡ ಹಾಗೂ ಶಿವಮೊಗ್ಗ. ಅರಣ್ಯ ಭೂಮಿ 54.155 ಹೆಕ್ಟೇರ್, ಅರಣ್ಯೇತರ ಭೂಮಿ 88.608 ಹೆಕ್ಟೇರ್, ಒಟ್ಟು 142.763 ಹೆಕ್ಟೇರ್ ಭೂಮಿ ಬಳಕೆಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಶಿವಮೊಗ್ಗ ಹಾಗೂ ಉತ್ತರ ಕನ್ನಡ ಜಿಲ್ಲೆ ಸೇರಿ ಒಟ್ಟು 16,041 ಮರಗಳಿಗೆ ಕತ್ತರಿ ಬೀಳಲಿದೆ. ಸ್ಥಳೀಯರ ಆರೋಪವೇನು? ಅತ್ಯಂತ ಸೂಕ್ಷ್ಮ ಪರಿಸರ ಹೊಂದಿರುವ ಈ ಪ್ರದೇಶದಲ್ಲಿ 16,000 ಮರಗಳ ಮಾರಣ ಹೋಮದ ಜೊತೆಗೆ ಅಪರೂಪದ ಪ್ರಾಣಿ, ಪಕ್ಷಿ, ಜೀವಿ ಮತ್ತು ಸಸ್ಯ ಸಂಕುಲದ ಮೇಲೆ ಗಂಭೀರ ಪರಿಣಾಮ ಬೀರಲಿದೆ. ಇಷ್ಟೆಲ್ಲ ಹಾಳುಗೆಡವಿ ಈ ಯೋಜನೆ ಮಾಡೋ ಅಗತ್ಯವೇ ಇಲ್ಲ. ಜೊತೆಗೆ 2,000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸಲು ಅಷ್ಟೇ ಪ್ರಮಾಣದ ವಿದ್ಯುತ್ ಬೇಕಾಗತ್ತೆ ಅಂತಾದ್ರೆ ಈ ಯೋಜನೆಯ ಅವಶ್ಯಕತೆ ನಮಗಿಲ್ಲ. ಇದರ ಬದಲು ಸೋಲಾರ್ ಅಥವಾ ಪವನ ವಿದ್ಯುತ್ ಯೋಜನೆಗಳಿಗೆ ಆದ್ಯತೆ ನೀಡಿ ಅನ್ನೋದು ಸ್ಥಳೀಯರ ವಾದ. ಪಂಪ್ ಸ್ಟೋರೇಜ್ ಯೋಜನೆ ಇದು ಅವೈಜ್ಞಾನಿಕವಾಗಿರತಕ್ಕಂಥ ಯೋಜನೆ. ಈ ಯೋಜನೆ ಶರಾವತಿ ನದಿ ಶರಾವತಿ ಟೇಲ್ರೆಸ್ ಇಲ್ಲಿ ಕೆಳಭಾಗದ ಡ್ಯಾಮ್ನಿಂದ
ತಳಕಳಲೆ ಈ ಎರಡು ಡ್ಯಾಮಿನ ಮಧ್ಯಭಾಗದಲ್ಲಿ ಭೂಗತವಾಗಿ ಮಾಡುವಂಥ ಕೆಲಸ ಇದು. ಇಲ್ಲಿ ಶರಾವತಿ ಟೆರೆಸ್ ಯೋಜನೆಯ ಬುಡದಲ್ಲಿ 500 ಮೀಟರ್ ಕೆಳಭಾಗದಿಂದ, ಅಂದರೆ ಭೂಮಿಯ ತಳಭಾಗದಿಂದ, ಕೆಳಭಾಗದಲ್ಲಿ 500 ಮೀಟರ್ ಕೆಳಭಾಗದಿಂದ ಪುನಃ ವಿರುದ್ಧ ದಿಕ್ಕಿನಲ್ಲಿ ನೀರು ಸರಾಗವಾಗಿ ಹರಿಯುವ ಹಾಗೆ, ಅಂದರೆ ಇಲ್ಲಿ 500 ಮೀಟರ್ ಇದ್ದರೆ ತಳಕಳಲ್ಲಿ ಹೋಗುವ ತನಕ 1.5 ಕಿಲೋಮೀಟರ್ ಡೌನ್ ಆಗಿ ಹೋಗುವ ಹಾಗೆ 7 ಕಿಲೋಮೀಟರ್ ಉದ್ದದ 16 ಮೀಟರ್ನ 2 ಸುರಂಗ, ಜೊತೆಗೆ 10 ಮೀಟರ್ನ ಅದರ ಮೇಂಟೆನೆನ್ಸ್ ಮಾಡತಕ್ಕಂಥ ಇನ್ನೊಂದು ಸುರಂಗ. ಹೀಗೆ ಇಷ್ಟು ದೊಡ್ಡ ಸುರಂಗ ಮಾರ್ಗವನ್ನು ತೆಗೆದು ನೀರನ್ನು ಇಲ್ಲಿಂದ ಅಲ್ಲಿ ಒಯ್ದು ಅಲ್ಲಿ ಪುನಃ ಅದನ್ನು ಮೇಲೆತ್ತಿ ವಿದ್ಯುತ್ ಉತ್ಪಾದನೆ 2000 ಮೆಗಾವ್ಯಾಟನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನು KPTCL ಅವರು ಹೇಳ್ತಾರೆ, ಸಾರ್ವತ್ರಿಕವಾಗಿ ಹೇಳಿದಂಥ ಮಾತು. ಆದರೆ ಇವರು 2000 ಮೆಗಾವ್ಯಾಟ್ ಉತ್ಪಾದನೆ ಮಾಡ್ತಕ್ಕಂಥವರು ಆ ನೀರನ್ನು ಮೇಲೆತ್ತಿ ಉತ್ಪಾದನೆ ಮಾಡಲಿಕ್ಕೆ 2500 ಮೆಗಾವ್ಯಾಟ್ ಇವರಿಗೆ ಕರೆಂಟ್ ಬೇಕು ಅನ್ನೋದನ್ನು ಅವರು ಬಹಿರಂಗವಾಗಿ ಹೇಳ್ತಾರೆ. ಅದನ್ನು ಸೌರ ವಿದ್ಯುತ್ ಮತ್ತು ವಿಂಡ್ ಮಿಲ್ಲನ್ನು ಉಪಯೋಗಿಸ್ಕೊಂಡು ಮಾಡ್ತೇವೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾರೆ. ಇದೇ ಕೆಲಸನ 2500 ಮೆಗಾವ್ಯಾಟನ್ನು ವಿಂಡ್ ಮಿಲ್ಲು ಸೌರ ವಿದ್ಯುತ್ತನ್ನು ಮೊದಲೇ ಮಾಡಿಬಿಟ್ರೆ ಇದನ್ನು ಮಾಡೋ ಅವಶ್ಯಕತೆ ಇಲ್ಲ ಅನ್ನೋ ನಮ್ಮ ವಾದ. ಇದು ಮಾಡೋ ಅವಶ್ಯಕತೆ ಇಲ್ಲ, ಅದನ್ನೇ ಉಪಯೋಗಿಸ್ಕೊಂಡು ಹೋಗ್ಬೋದು. ಇಲ್ಲಿ ಶರಾವತಿ ಟೆರೆಸ್ 55 ಮೀಟರಿನ ಹೈಟ್ ಉಳ್ಳಂಥ ಒಂದು ವಿದ್ಯುತ್ ಆಗರ. ಇದನ್ನು 2 ಗುಡ್ಡ, ನೈಜ ಗುಡ್ಡವನ್ನು ಇರುವಂಥ ಸ್ಥಳದಲ್ಲಿ ಮೇಲ್ಭಾಗದಲ್ಲಿ, ಭೂಮಿಯ ಮೇಲ್ಭಾಗದ ಕಟ್ಟಲಿಕ್ಕೆ 20 ವರ್ಷಗಳಾಗಿದ್ದಾವೆ. ಇದು ಭೂಗತವಾಗಿ 5 ವರ್ಷದಲ್ಲಿ ಮಾಡ್ತೇವೆ ಅನ್ನೋ ಮಾತನ್ನು ಹೇಳ್ತಾರೆ. ಇದನ್ನು ಎಷ್ಟರ ಮಟ್ಟಿಗೆ ಹೇಗೆ ನಂಬಲಿಕ್ಕೆ ಸಾಧ್ಯ? ಭೂಮಿಯ ಮೇಲ್ಭಾಗದಲ್ಲಿ ಮಾಡುವಂಥದ್ದನ್ನು ಸಹಜವಾಗಿ ಮಾಡಲಿಕ್ಕೆ ಅವರಿಗೆ 20 ವರ್ಷ ಬೇಕಾದಂಥವರಿಗೆ ಭೂಮಿಯ ಅಡಿಯ ಭಾಗದಲ್ಲಿ ಆ ಸುರಂಗವನ್ನು ಕೊರೆದು ಮಾಡುವುದು 5 ವರ್ಷದಲ್ಲಿ ಮಾಡಲಿಕ್ಕೆ ಎಷ್ಟರ ಮಟ್ಟಿಗೆ ಸಾಧ್ಯ? ಇದು ಅಸಾಧ್ಯವಾಗಿರತಕ್ಕಂಥದ್ದು, ಅವೈಜ್ಞಾನಿಕವಾಗಿರುವಂಥದ್ದು. ಮತ್ತು ಇಷ್ಟೊಂದು ಬೃಹದಾಕಾರದ ಸುರಂಗ ಮಾರ್ಗವನ್ನು ತೆಗೆಯಲಿಕ್ಕೆ 18,500 ಟನ್ ಜಿಲೆಟಿನ್ ಇತ್ಯಾದಿ ಕೆಮಿಕಲನ್ನು ಬಳಸಿಕೊಂಡು ಆ ಸುರಂಗವನ್ನು ತೆಗಿತಾರೆ. ಅಂತಹ ಎಲ್ಲ ಜಿಲೆಟಿನ್ ಸೇರಿದಂಥ ಮಣ್ಣು 20 ದಶಲಕ್ಷ ಟನ್ನಿಗಿಂತ ಜಾಸ್ತಿ ಆದಂಥ ಮಣ್ಣು ಅದನ್ನು ನದಿಯ ದಡದಲ್ಲೇ ಹಾಕುವಂಥ ಯೋಜನೆಯನ್ನು ಮಾಡಿಕೊಂಡಿದ್ದಾರೆ. ಈಗಾಗಲೇ ಸಾಧಾರಣ ಒಂದು 8 ಭಾಗದಲ್ಲಿ ಸ್ಥಳವನ್ನು ಗುರುತಿಸಿದ್ದಾರೆ, ಕೆಲವು ಜನರಿಗೆ ನೋಟಿಸನ್ನು ಕೊಟ್ಟಿದ್ದಾರೆ. ಆ ಮಣ್ಣು ಪುನಃ ನದಿಗೆ ಸೇರುವಂಥದ್ದು, ವಿಷಪೂರಿತವಾಗಿರ್ತಕ್ಕಂಥ ಜಿಲೆಟಿನ್ ಅಂಶವನ್ನು ಸೇರಿರ್ತಕ್ಕಂಥ ಮಣ್ಣು ಪುನಃ ನದಿಗೆ ಸೇರುವಂಥ ವ್ಯವಸ್ಥೆ. ಯಾಕೆಂದರೆ 124 ಮೀಟ್ರ್ ಹತ್ತಿರದಲ್ಲಿ ಮಣ್ಣನ್ನು ಹಾಕ್ತಾ ಇದ್ದಾರೆ. ಇದರಿಂದ ಜೀವ ಸಂಕುಲಕ್ಕೆ, ಜಲಚರಗಳಿಗೆ ಎಲ್ಲವುದಕ್ಕೂ ಸಹ ಪ್ರಾಣಹಾನಿಯಾಗುವ ಸಂಭವ ಇದೆ. KPCL ಹೇಳೋದೇನು? ಕೇಂದ್ರ ಅರಣ್ಯ ಮತ್ತು ಪರಿಸರ ಇಲಾಖೆ ಮಾರ್ಗಸೂಚಿ ಅನ್ವಯವೇ ಯೋಜನೆ ಅನುಷ್ಠಾನ ಮಾಡಲಾಗ್ತಾ ಇದೆ. ಪ್ರಸ್ತುತ ಇರುವ ಶರಾವತಿ ಜಲವಿದ್ಯುತ್ ಯೋಜನೆ ವ್ಯಾಪ್ತಿಯೊಳಗಡೆಯೇ ಈ ಯೋಜನೆಯೂ ಬರುತ್ತೆ. ಹೊಸ ಜಲಾಶಯಗಳ ನಿರ್ಮಾಣ ಮಾಡದ ಕಾರಣ ನದಿಯ ಹರಿವಿನಲ್ಲಿ ಯಾವುದೇ ಮಾರ್ಪಾಡು ಇರೋದಿಲ್ಲ. ಪರಿಸರ ಸೂಕ್ಷ್ಮ ಪ್ರದೇಶದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುವ ಪ್ರಮೇಯವೇ ಇಲ್ಲ ಅನ್ನೋದು KPCL ವಾದ. ಪರಿಸರ ತಜ್ಞರು, ವಿಜ್ಞಾನಿಗಳ ವಾದವೇನು? ಇಂತಹ ಯೋಜನೆಗಳು ಪಶ್ಚಿಮ ಘಟ್ಟಕ್ಕೆ ಭವಿಷ್ಯದಲ್ಲಿ ದೊಡ್ಡ ಅಪಾಯ ತಂದೊಡ್ಡಲಿದೆ ಅನ್ನೋದು ಪರಿಸರ ವಿಜ್ಞಾನಿಗಳ ವಾದ. ಈಗಾಗಲೇ ಹಲವು ವಿದ್ಯುತ್ ಉತ್ಪಾದನಾ ಕೇಂದ್ರಗಳಿಗೆ ಸಾವಿರಾರು ಹೆಕ್ಟೇರ್ ಅರಣ್ಯ ನಾಶ ಮಾಡಲಾಗಿದೆ. ಶರಾವತಿ ಮತ್ತು ಕಾಳಿ ಕಣಿವೆಗಳು ಬೃಹತ್ ಯೋಜನೆಗಳಿಂದ ಈಗಾಗಲೇ ತಮ್ಮ ಧಾರಣಾ ಶಕ್ತಿಯನ್ನ ಕಳೆದುಕೊಂಡಿವೆ. ಹೊಸ ಯೋಜನೆಗಳನ್ನ ಸಹಿಸಿಕೊಳ್ಳುವ ಶಕ್ತಿ ಇಲ್ಲ ಅಂತ ವಿಜ್ಞಾನಿಗಳ ವರದಿಯಲ್ಲಿ ಹೇಳಲಾಗಿದೆ. ನಮ್ಮದು ಬರೀ ನಮಗೊಬ್ಬರಿಗೆ ಬರೋದಿಲ್ಲ, ಶಿವಮೊಗ್ಗ ಮತ್ತು ನಮಗೆ 2 ಜನಕ್ಕೂ ಬರ್ತದೆ. ಹೆಚ್ಚು ಏನಾದರೂ ತೊಂದರೆ ಆಗ್ತದೆ ಅಂದರೆ, ಈಗೇನು ಅಧ್ಯಯನ ನಡೀತಾ ಇದೆ, ತೊಂದರೆ ಆದರೆ ನಮಗೆ ಜಾಸ್ತಿ ಆಗೋದು. ಯಾಕೆಂದರೆ ನಾವು ನಮ್ಮ ಜಿಲ್ಲೆಯವರು ಪಾಪ ಸೌಮ್ಯ ಸ್ವಭಾವದವರು, ದೇಶಕ್ಕಾಗಿ, ರಾಜ್ಯಕ್ಕಾಗಿ, ಜನಗಾಗಿ ಅಥವಾ ಏನೋ ಒಳ್ಳೆಯದಾಗ್ತದಂದರೆ ಒಳ್ಳೆಯ ರೀತಿಯಲ್ಲಿ ಬಿಟ್ಕೊಟ್ಟಂಥ ಉದಾಹರಣೆ ಬೇಕಾದಷ್ಟಿದೆ. ಕೊಂಕಣ ರೈಲ್ವೆ ಇರ್ಬೋದು, ಹೈವೇ ಇರ್ಬೋದು, ಫೋರ್ಟ್ ಇರ್ಬೋದು, ಕೈಗಾ ಇರ್ಬೋದು, ನೇವಿ ಇರ್ಬೋದು, ಎಲ್ಲೂ ನಾವು ವ್ಯತ್ಯಾಸ ಮಾಡಲಿಲ್ಲ. ಇದು ಹಾಗೆ ಅಧ್ಯಯನ ನಡೀತಾ ಇದೆ. ನಾನು ಸ್ಟಾರ್ಟಿಂಗಲ್ಲೇ ನಂದು ವಿರೋಧ ಇದೆ ಅನ್ನೋದು ಹೇಳಿದ್ದೇನೆ. ಹಾಗಾಗಿ ಅದು ಸೆಂಟ್ರಲ್ ಗೌರ್ಮೆಂಟು ಕ್ಲಿಯರೆನ್ಸ್ ಕೊಟ್ಟಿದೆ, ಸ್ಟೇಟ್ ಗೌರ್ಮೆಂಟು ಕ್ಲಿಯರೆನ್ಸ್ ಕೊಟ್ಟಿದೆ. ನಾವು
ಏನು ಬರೋ ಪೂರ್ವದಲ್ಲೇ ನಮ್ಮ ಸರ್ಕಾರ ಬರೋ ಪೂರ್ವದಲ್ಲೇ ಎಲ್ಲ ಪ್ರೊಸೀಜರ್ ಮುಗಿದೋಗಿತ್ತು. ಅದು ಸುಪ್ರೀಂ ಕೋರ್ಟವ್ರಿಗೆ ಹೋಗಿ ಮತ್ತೆ ಪುನಃ ಟೆಂಡರ್ ಆಗಿದೆ. ಕೆಲಸ ಇನ್ನೂ ಪ್ರಾರಂಭ ಆಗಲಿಲ್ಲ. ಏನು ನಮ್ಮ ಕ್ಷೇತ್ರದ ಜನ ಅಥವಾ ಈ ಜಿಲ್ಲೆಯ ಜನರ ಭಾವನೆಗೆ ಅಥವಾ ಅವ್ರಿಗೋಸ್ಕರ ನಾವು ಅಥವಾ ನನ್ನ ಕ್ಷೇತ್ರದಗೋಸ್ಕರ ನಾನು ಅದಕ್ಕೆ ಇವತ್ತು ವಿರೋಧ ಮಾಡ್ತಾ ಇದ್ದೀನಿ. ಒಟ್ಟಿನಲ್ಲಿ ಜೀವವನ್ನಾದರೂ ಬಿಟ್ಟೆವು, ಯೋಜನೆಗಳಿಗೆ ಪಶ್ಚಿಮ ಘಟ್ಟ ಕೊಡೆವು ಅಂತ ಜನ ಹೇಳ್ತಾ ಇದ್ರೆ, ಇತ್ತ ಸರ್ಕಾರ ಯೋಜನೆಗೆ ಜನ ಒಪ್ಪದಿದ್ರೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳುತ್ತೇವೆ ಅಂತಿದೆ. ಇವೆಲ್ಲವುಗಳ ನಡುವೆ ಇತ್ತೀಚಿನ ದಿನಮಾನಗಳಲ್ಲಿ ನಡೀತಾ ಇರುವ ಭೂಕುಸಿತದ ಗಂಭೀರ ಪರಿಣಾಮಗಳನ್ನ ಅರಿತು ದೇಶದ ಉಸಿರಾಗಿರುವ ಪಶ್ಚಿಮ ಘಟ್ಟಗಳ ಸಂರಕ್ಷಣೆಯನ್ನ ದೃಷ್ಟಿಯಲ್ಲಿಟ್ಕೊಂಡು ಸರ್ಕಾರಗಳು ಗಂಭೀರ ಚಿಂತನೆ ನಡೆಸಬೇಕಿದೆ. ಸ್ಪೆಷಲ್ ಡೆಸ್ಕ್ ಮಾರಿಕಾಂಬಾ ನ್ಯೂಸ್.